ಏನ್ ಸಾಹೇಬ್ರು ಏನೋ ಖುಷಿ? ಇದು ನಂದು ಹಳೆ ಒಂದ್ ಗರ್ಲ್ ಫ್ರೆಂಡ್ ಟೆಕ್ಸ್ಟ್ ಮಾಡಿದ್ದು ಅದನ್ನ ನೋಡ್ತಾ ಇದ್ದೆ. ಹೋಗಿ ಕನ್ನಡಿಲ್ ಮುಖ ನೋಡ್ಕೊ. ಯಾಕ್ರಿ ನನಗೇನು ಹುಡುಗಿರು ಟೆಕ್ಸ್ಟ್ ಮಾಡಲ್ಲ ಅನ್ಕೊಂಡಿದ್ದೀರಾ? ಅವ್ರು ಮಾಡ್ತಾರೆ ಸರಿ, ಆದ್ರೆ ನೀನ್ ನೋಡ್ಬೇಕಲ್ಲ. ಅದು ನಿಜಾನೇ ಅತ್ಗೆ. ಮೊನ್ನೆ ಮದುವೆಗೆ ಪೌರೋಹಿತ್ಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ಒಂದ್ ಹುಡುಗಿ ರಾಮಾಚಾರಿನೇ ನೋಡೋದಾ. ಹೇಳಿ. ಮಾತಾಡ್ಸು ಇರ್ಬೇಕಲ್ಲ. ಅವಳೇನೋ ಮಾತಾಡ್ಸಲ್ದು ಅತ್ಗೆ, ಆದ್ರೆ ಈ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಏನಮ್ಮ ತಂಗಿ ಅಂತ ಹೇಳ್ಬಿಡೋದ. ಪಾಪ ಹುಡುಗಿ ಹ್ಯಾಪ್ ಪೋರೆ ಹಾಕೊಂಡು ಏನು ಇಲ್ಲ ಅಣ್ಣಯ್ಯ ಅಂತ ಓಡೇ ಹೋದ್ಲು. ಸರಿ ಸರಿ, ಕಾಮಿಡಿ ಎಲ್ಲ ಸಾಕು, ಇವಾಗ ನಿಜ ಹೇಳು, ಏನ್ ನೋಡ್ತಿದ್ದೆ? ಅದೇ ಮೇಡಮ್, ಝಾನ್ಸಿ ಅವ್ರ ಮನೆಗೆ ನಾವು ಪೆನ್ ಡ್ರೈವ್ ಅಲ್ಲಿ ಕೊರಿಯರ್ ಕಳ್ಸಿದ್ವಲ್ಲ, ಅದು ರೀಚ್ ಆಗಿದೆಯಲ್ವಾ ನೋಡ್ತಾ ಇದ್ದೆ. ಅದು ಝಾನ್ಸಿಗ್ ತಲುಪ್ತಾ? ಅವ್ರ ಮನೆ ಲೊಕೇಶನ್ಗೆ ತಲುಪಿದೆ, ಅದನ್ನ ಝಾನ್ಸಿ ಬಂದು ರಿಸೀವ್ ಮಾಡೋದಷ್ಟೇ ಬಾಕಿ ಇದೆ ಈಗ. ಹೇಗೋ ಅದು ಝಾನ್ಸಿಗ್ ಸಿಕ್ಕಿ ಅವಳ ವಿಡಿಯೋ ನೋಡಿ ಎಲ್ಲ ಸರಿ ಹೋಗಿ ಅವರಿಬ್ರು ಒಂದಾಗ್ಬಿಟ್ರೆ ಸಾಕು. ಮೇಡಮ್, ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನಾವು ಆ ವಿಡಿಯೋನ ಒಳ್ಳೆ ಉದ್ದೇಶದಿಂದ ಕಳ್ಸಿದೀವಿ, ಹಾಗಾಗಿ ಎಲ್ಲ ಒಳ್ಳೇದಾಗುತ್ತೆ. ನಾನು ಅದೇ ನಂಬಿಕೆಲಿದ್ದೀನಿ ರಾಮಾಚಾರಿ. ನಿಮ್ ನಂಬಿಕೆ ನಿಜ ಆಗುತ್ತೆ ಮೇಡಮ್. ಚಾನ್ಸಿಗೆ ಈಗಿರೋ ಪರಿಸ್ಥಿತಿ ಅಥವಾ ಮುಂಚೆ ಇದ್ದಿದ್ದ ಪರಿಸ್ಥಿತಿಗಿಂತ ತದ್ವಿರುದ್ಧವಾಗಿರೋ ಪರಿಸ್ಥಿತಿ ಆ ವಿಡಿಯೋಲಿ ನೋಡಿದ ತಕ್ಷಣ ಅವಳಿಗೆ ಈಗ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಆಗ ಅವಳ ಜೀವನದಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಾಗಿ ರಾಘು ಪ್ರೀತಿ ಬೆಲೆ ಅಥವಾ ತಾನು ಕಟ್ಟಿಸ್ಕೊಂಡಿರೋ ತಾಳಿ ಬೆಲೆ ಅವ್ರಿಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಇವತ್ತು ಅವಳ ನೆನಪನ್ನ ಆವರಿಸ್ಕೊಂಡಿರೋ ಕತ್ಲು ಕರಗೋಗಿದೆ ಅನ್ನೋ ನಂಬಿಕೆ ನನಗಿದೆ. ಆ ದೇವ್ರ ದಯದಿಂದ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ. ಕೊರಿಯರ್ ಕೊರಿಯರ್ ಯಾರಿಗೆ ಬಂದಿರೋದು? ಜಾನ್ಸನ್ ಅವ್ರ ಹೆಸರಲ್ಲಿ ಬಂದಿದೆ ಸರಿ ಕೊಡಿ ಮೇಡಮ್. ಇದು ಪರ್ಸನಲ್ ಡೆಲಿವರಿ ಆಗ್ಬೇಕಾಗಿದೆ, ಪ್ಲೀಸ್ ಐಡಿ ಕಾರ್ಡ್ ತೋರಿಸಿ. ಅದು ಬೇರೆನಾ? ಥ್ಯಾಂಕ್ ಯು. ಇದೇನಿದು? ಪೆಂಡ್ರೈವ್ ಕಳ್ಸಿದಾರಲ್ಲ, ಯಾರು ಕಳ್ಸಿರ್ಬೋದು? ಇದ್ರಲ್ಲಿ ಏನಿರ್ಬಹುದು? ಅದು ಬೇರೆ ನಾನೇ ಕಲೆಕ್ಟ್ ಮಾಡ್ಬೇಕು ಅಂತ ಪರ್ಸನಲ್ ಡೆಲಿವರಿ ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ಏನೋ ಇಂಪಾರ್ಟೆಂಟ್ ಇರ್ಬೇಕು ಅನ್ಸತ್ತೆ. ಜೊತೆ ಲೆಟರ್ ಬೇರೆ ಕೊಟ್ಟಿದ್ದಾರೆ. ಹಳೆ ನೆನಪುಗಳನ್ನು ಮರೆತವರು ತಮ್ಮ ಬೇರುಗಳನ್ನು ಕಳೆದುಕೊಂಡ ಮರದಂತೆ ಎತ್ತರಕ್ಕೆ ಹೋದರೂ ನೆರಳಿಲ್ಲಿ, ಇಲ್ಲಿ ಮರೆತಿಲ್ಲ. ಜೀವನದ ಪುಸ್ತಕದಲ್ಲಿ ಒಂದಷ್ಟು ಪುಟಗಳು ಅಳಸಿದೆ, ಆ ಪುಟಗಳ ನೆನಪು ಮಾಡುವ ತುಣುಕು ಇದರಲ್ಲಿದೆ. ಯಾರೋ ನಂಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸ್ತಿದೆ. ಇದ್ರಲ್ಲಂತದ್ ಏನಿರ್ಬಹುದು? ಏನಾದ್ರೂ ಇರ್ಲಿ, ನಾನು ಈಗಲೇ ಇದನ್ನ ನೋಡ್ಬೇಕು. ಮಲ್ಲಿ, ತಬ್ಲಾ ಮೇಡಮ್ ಅವ್ರ ತಬ್ಲಾ ತರಕಾರಿ ತಗೊಂಬ ಹೊರಗೆ ಹೋಗ್ಯಾನ್ರಿ. ಸರಿ, ಬೇಗ ಹೋಗಿ ನನ್ನ ರೂಮಲ್ಲಿ ಲ್ಯಾಪ್ಟಾಪ್ ತಗೊಂಬ. ಮೇಡಮ್ ಅವ್ರ ಒಂದೇ ನಿಮಿಷ ರೀ, ಅದು ಬಾಂಡೆ ತೊಳಕತ್ತಿದ್ದೀನ್ರಿ, ಕೈ ಎಲ್ಲ ಹೊಲಸಾಗ್ಯಾವ್ರಿ. ತಕೊಂಬಂದ್ ತಗೊಂಬಂದ್ ಕೊಡ್ತೀನಿ ಮೇಡಮ್ ಅವ್ರ. ಇಂಪಾರ್ಟೆಂಟ್ ಇರುವಾಗ ಏನಾದ್ರೂ ಮಾಡ್ತಿತ್ಯಾ? ಸರಿ ಬಿಡು, ನಾನೇ ಹೋಗಿ ತಗೊಂಡು ಅಲ್ಲೇ ನೋಡ್ತೀನಿ. ಹೇಳು ರಾಯ್, ಹೇಗಿದೆ ರಿಯಾಕ್ಷನ್? ರಾಘು ಸರ್, ನೀವು ಸೂಪರ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ, ಮಾರ್ವಲಸ್ ಸರ್. ನೀವು ಹೇಳ್ದಾಗೆ ಝಾನ್ಸಿ ಮೇಡಮ್ ಫುಲ್ ಡಿಸ್ಟರ್ಬ್ ಆಗಿ ಹೋಗಿದ್ದಾರೆ ಸರ್. ಅವ್ರ ಮನ್ಸಲ್ಲಿ ನೀವೇ ತುಂಬಿಕೊಂಡಿದ್ದೀರಾ. ಆದ್ರೆ ಒಂದು ಸಣ್ಣ ವ್ಯತ್ಯಾಸ ಸರ್, ಮೊದ್ಲೆಲ್ಲ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಬರೀ ಪ್ರೀತಿನೇ ತುಂಬಿಕೊಂಡಿರೋದು, ಆದ್ರೆ ಈಗ ಬರೀ ಕೋಪನೇ ತುಂಬಿಕೊಂಡಿದ್ದಾರೆ ಸರ್. ಅದು ಎಕ್ಸ್ಪೆಕ್ಟೆಡ್ ಅಲ್ವಾ ರಾಯ್? ಹೌದು ಸರ್, ಅದು ನಿಜಾನೇ. ಇನ್ನೊಂದೇನಂದ್ರೆ ರಾಯ್, ಪ್ರೀತಿಯ ಮೂಲನೇ ಕೋಪ ಅಲ್ವಾ? ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ಕೋಪ ಇರುತ್ತೆ, ಜೊತೆಗೆ ಜಗಳನೂ ಇರುತ್ತೆ. ಹೌದು ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟು. ಆದಷ್ಟು ಬೇಗ ನೀವು ಝಾನ್ಸಿ ಮೇಡಮ್ ಒಂದಾಗೋ ಟೈಮ್ ಬಂದೇ ಬರುತ್ತೆ.
ಸತ್ಯ ಯಾವ್ದಾದ್ರು ರೂಪದಲ್ಲಿ ಅವ್ರ ಮನ್ಸನ್ನ ಮುಟ್ಟುತ್ತೆ. ಅವಾಗ ಏನ್ ಹೇಳ್ದೆ ರಾಯ್ ಅಂತ ನೀವು ಅನ್ಕೊಳ್ಳಿ ಸರ್. ಅವರೇ ಓಡ್ ಬರ್ತಾರೆ ಅಂತ ಕಾಯಕ್ ಆಗಲ್ಲ ರಾಯ್. ನಾನು ಅವ್ರಿಗೆ ಹತ್ರ ಆಗೋದಕ್ಕೆ ಒಂದು ದಾರಿ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಅಕ್ಕಪಕ್ಕದಲ್ಲೇ ಇರೋದಕ್ಕೆ ಒಂದು ಅವಕಾಶ ಬೇಕು. ನಿಮ್ಮ ಪಾಲಿನ ಆಪತ್ ಬಾಂಧವ ಇರ್ಬೇಕಾದ್ರೆ ನೀವ್ ಯಾಕೆ ವರಿ ಮಾಡ್ತೀರಿ ಸರ್? ನೋಡ್ತಾ ಇರಿ, ಆದಷ್ಟು ಬೇಗ ಝಾನ್ಸಿ ಮೇಡಮ್ ನಿಮ್ಮ ಪಕ್ಕದಲ್ಲಿ ಇರೋ ಹಾಗೆ ಮಾಡ್ತೀನಿ. ಇದು ರಾಯ್ ಕೊಡ್ತಿರೋ ಮಾತು ಸರ್. ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ರಾಯ್. ಚಿಟ್ಕಿ ಹೊಡಿಯೋದ್ರಲ್ಲಿ ಅರೇಂಜ್ ಮಾಡ್ತೀನಿ. ನೀವು ನೆಮ್ಮದಿಯಾಗಿರಿ ಸಾರ್. ಹೇಗಾದ್ರೂ ಮಾಡಿ ರಾಘು ಸರ್ನ ಝಾನ್ಸಿ ಮೇಡಮ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿಸಲೇಬೇಕು. ಈ ತರ ನಾನು ಹಿಂದಿಂದೇನೆ ಸುತ್ತಾಡೋದನ್ನ ಬಿಟ್ಟು ಝಾನ್ಸಿ ಪಕ್ಕದಲ್ಲಿರೋದನ್ನ ನೋಡು. ಅವಳು ಇಲ್ಲೇ ಇದ್ದಾಳೆ ಅನ್ಕೊಂಡ್ ಬಂದೆ ಮಾಮ್. ಅವಳು ಇಲ್ಲಿಲ್ಲ ಅಂದಮೇಲೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳು ಮುಂದಿನ ನಡೆ ಏನು ಅಂತ ಅದ್ರ ಬಗ್ಗೆ ಯೋಚನೆ ಮಾಡು. ಅವಳನ್ನ ಹೇಗ್ ಇಂಪ್ರೆಸ್ ಮಾಡೋದು ಅನ್ನೋದ್ರ ಕಡೆ ಗಮನ ಕೊಡು. ಓಕೆ ಮಾಮ್. ಜೀವನದಲ್ಲಿ ನಿನಗೆ ಅಂತ ಯಾವುದೇ ಒಂದು ಡ್ರೀಮ್ ಇಲ್ಲ. ಕೊನೆ ಪಕ್ಷ ಆ ಝಾನ್ಸಿನ ಒಲಿಸ್ಕೊಳ್ಳೋದೇ ನಿನ್ ಡ್ರೀಮ್ ಅಂತ ತಿಳ್ಕೊ. ಅತ್ತೆ, ಏನೋ ಹುಡುಕ್ತಿರೋ ಹಾಗಿದೆ. ನಾನೇನ್ ಹುಡುಕ್ನಿ? ಏನಿಲ್ಲಮ್ಮ. ಒಂದ್ ವೇಳೆ ಕಳ್ಕೊಂಡಿದ್ರೆ ಅದ್ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲ ಅಂದ್ರೆ ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ ಯಾರಿಗ್ ಸೇರ್ಬೇಕೋ, ಯಾರಿಗ್ ಸಿಗ್ಬೇಕೋ ಅವರಿಗೆ ಸಿಗತ್. ಪ್ರಣವ್, ಆ ಪೆನ್ ಡ್ರೈವ್ ಎಲ್ಲೋ? ಆ ಪೆನ್ ಡ್ರೈವ್ ಯಾರಿಗಾದ್ರೂ ಸಿಕ್ಬಿಟ್ರೆ, ಬೈ ಚಾನ್ಸ್ ಝಾನ್ಸಿಗೆ ಸಿಕ್ಬಿಟ್ರೆ ಅಷ್ಟೇ, ಎಲ್ಲ ನಮ್ ಕತೆನೆ ಮುಗ್ದೋಗ್ಬಿಡುತ್ತೆ. ಏನೇ ಆದ್ರೂ ಆ ಝಾನ್ಸಿಗೆ ಮಾತ್ರ ಪೆನ್ ಡ್ರೈವ್ ಸಿಕ್ಬಾರ್ದು ಪ್ರಣವ್. ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಕಣೋ. ಹುಡ್ಕೋ. ಈಗ ರಾಘು ಸರ್ನ ಝಾನ್ಸಿ ಮೇಡಮ್ನ ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕಲ್ಲ. ಆದ್ರೆ ಹೇಗ್ ಒಂದು ಮಾಡೋದಂತಾನೇ ಅರ್ಥ ಆಗ್ತಾ ಇಲ್ವಲ್ಲ. ರಾಯ್, ಏ ರಾಯ್, ಹೇಳಿ ಮೇಡಮ್. ಹೊರಗಡೆ ಹೋಗ್ಬೇಕು, ಬೇಗ ಡ್ರೈವರ್ನ ಕರಿ. ಮೇಡಮ್, ಡ್ರೈವರ್ನ? ಹೌದು, ಡ್ರೈವರ್ನೇ. ಗಾಡಿ ತೆಗಿಯಕ್ ಹೇಳು. ಅದು ಮೇಡಮ್, ಡ್ರೈವರು ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಏಯ್, ನಾನ್ ಹೇಳಿದ್ದು ತಾತನ್ ಡ್ರೈವರ್ನಲ್ಲ, ನನ್ ಕಾರ್ ಡ್ರೈವರ್ನ. ಬೇಗ ಬರೋದಕ್ಕೆ ಹೇಳು. ಇಷ್ಟ ದಿನ ನೀವು ಕಾರೇ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಸುಮ್ನೆ ಯಾಕಂತ ಬಿಟ್ಟು ಹೋಗ್ಬಿಟ್ಟ. ನನ್ ಕಾರ್ ಯೂಸ್ ಮಾಡ್ದೆ, ಇನ್ನೇನ್ ಕಾಲಲ್ಲಿ ಓಡಾಡ್ತಿದ್ನಾ? ಹೌದು ಮೇಡಮ್, ಕಾಲು, ಕ್ಯಾಬು, ಆಟೋ ಎಲ್ಲಾ ತರ ಯೂಸ್ ಮಾಡ್ತಿದ್ರಿ. ಅದಕ್ಕೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಕೆಲಸ ಬಿಟ್ಟೋಗ್ಬಿಟ್ಟ. ಮೇಡಮ್, ಯಾಕೆ ಹೊಡೆದ್ರಿ? ಯಾಕೆ ಅಂದ್ರೆ ಅಟ್ಲೀಸ್ಟ್ ನಂಬೋ ತರನಾದ್ರು ಸುಳ್ಳು ಹೇಳು. ಅದನ್ನ ಬಿಟ್ಟು ನನ್ ಕಾರೇ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಅಲ್ಲ. ನನಗೇನ್ ಕರ್ಮ ಅಂತ ನಾನು ಈ ಕ್ಯಾಬ್ ಅಲ್ಲಿ, ಆಟೋದಲ್ಲಿ ಅಥವಾ ನಡ್ಕೊಂಡು ಓಡಾಡ್ಲಿ? ನನ್ನ ಹತ್ರನೇ ಕಾಮಿಡಿ ಮಾಡೋದಕ್ ಬರ್ಬೇಡ. ಮೇಡಮ್, ಈಗ ನೀವಿರೋ ಪರಿಸ್ಥಿತಿಲಿ ನಾನು ಏನ್ ಹೇಳಿದ್ರು ನಂಬಲ್ಲ. ಆದ್ರೆ ಕೆಲ್ಸ ಬಿಟ್ಟು ಹೋದ ಅನ್ನೋದು ಮಾತ್ರ ಸತ್ಯ ಮೇಡಮ್. ಇವಾಗ ಯಾಕೆ ಹೊಡೆದ್ರಿ ಮೇಡಮ್? ಆ ಡ್ರೈವರ್ ಬಿಟ್ಟು ಹೋಗಿದ್ರು, ನೀನ್ ಇನ್ನು ಬೇರೆಯವ್ರನ್ನ ಅರೇಂಜ್ ಮಾಡಿಲ್ವಲ್ಲ, ಅದಕ್ಕೆ. ಮೇಡಮ್, ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀನೇನ್ ನನಗೆ ಅರ್ಥ ಮಾಡ್ಸೋದೇನ್ ಬೇಕಾಗಿಲ್ಲ. ಬೇಗ ಬೇರೆ ಡ್ರೈವರ್ನ ಅರೇಂಜ್ ಮಾಡು. ಮೇಡಮ್, ಇವಾಗ ನಿಂತ ಜಾಗದಲ್ಲಿ ಡ್ರೈವರ್ ಬೇಕು ಅಂದ್ರೆ ಎಲ್ಲಿ ಸಿಗ್ತಾರೆ? ಅದ್ರಲ್ಲೂ ನಿಮ್ಗೆ ಅಂದ್ರೆ ಯಾರು ಬರ್ತಾರೆ ಮೇಡಮ್? ಯಾಕೆ ಬರಲ್ಲ? ಯಾಕಂದ್ರೆ ನಂತರ ಯಾರು ದೌಡೆಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರಲ್ಲ ಮೇಡಮ್. ನಿಮ್ ಕೈಲಿ ಪೇಟು ತಿಂದು ತಿಂದು ನನ್ ದೌಡೆಲಿರೋ ಹಲ್ಲುಗಳೆಲ್ಲ ಐಸ್ ಕಳ್ಕೊಂಡಿದ್ದಾವೆ ಮೇಡಮ್. ನೀನ್ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಇವತ್ ಒಂದಿನ ಕ್ಯಾಬಲ್ ಹೋಗ್ತೀನಿ, ನಾಳೆ ಅಷ್ಟರಲ್ಲಿ ಡ್ರೈವರ್ನ ಅಪಾಯಿಂಟ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತು. ದೇವ್ರೆ, ನನಗೆ ಯಾಕಪ್ಪ ಈ ಶಿಕ್ಷೆ? ಮೇಡಮ್ಗೆ ಡ್ರೈವರ್ನ ಅಪಾಯಿಂಟ್ ಮಾಡಕ್ಕೆ ಅದು ಎಷ್ಟು ಜನಕ್ಕೆ ಕರ್ಸ್ಬೇಕು?
ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ವೇ. ನೀನೇ ದಾರಿ ತೋರ್ಸು ದೇವ್ರೆ. ಅಕ್ಕ ಅಕ್ಕ ಏನೇ ಅದು ಅದು ಅದೇನ್ ಹೇಳೋ. ಮಿಥುನ್ ಅಣ್ಣ ಫುಲ್ ಖುಷಿಯಾಗಿ ಸ್ವೀಟು ಹೂವು ಎಲ್ಲ ತಗೊಂಡು ಪಲ್ಲವಿ ಅಕ್ಕನ್ ರೂಮ್ಗೆ ಹೋದ್ರು. ಹೋಗ್ಲಿ ಬಿಡು, ಅದಕ್ಕೇನಿವಾಗ? ಏನಕ್ಕ ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ? ನಿಮ್ ಜೀವನ ನೋಡಿದ್ರೆ ಹೀಗಾಗಿದೆ. ರಾಘವೇಂದ್ರ ಅವರು ನಿಮ್ಮನ್ ದೂರ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಲಿ ಮಿಥುನ್ ಅಣ್ಣ ಫುಲ್ ಖುಷಿಯಾಗಿ ರೂಮ್ ಒಳಗ್ ಹೋದ್ರು. ಹೋದ್ರೆ ಏನಾಯ್ತು? ಅದ್ಭುತದ ಮುಂದೆ ಅಚ್ಚರಿ, ಅಚ್ಚರಿ ಮುಂದೆ ಮೌನ. ನಿಜವಾಗ್ಲೂ ನಿನ್ನ ಈ ಸೌಂದರ್ಯ ನನ್ ಕಣ್ ಕುಗ್ತಾ ಇದೆ. ಈ ಸ್ಯಾರಿಲಿ ಸೂಪರ್ ಆಗಿ ಕಾಣ್ತಾ ಇದೆಯಾ? ಹಾಗಾದ್ರೆ ಬೇರೆ ಸ್ಯಾರಿಲಿ ಚೆನ್ನಾಗ್ ಕಾಣಿಸಲ್ವಾ? ಹೇ, ನಾನ್ ಹಾಗೆ ಹೇಳಿಲ್ವಲ್ಲ. ಮದ್ವೆಗ್ ಮುಂಚೆ ಇದ್ ಪ್ರೀತಿ ಇವಾಗ ಕಾಣೆ ಆಗಿದೆ. ಹೌದಾ? ಹಾಗಾದ್ರೆ ಇವತ್ತು ಅದನ್ನೇ ಹೊಡ್ಕೋಣ. ಅಲ್ಲಿ ನೋಡಿದ್ರೆ ಪಲ್ಲವಿ ಅಕ್ಕ ಫುಲ್ ರೆಡಿಯಾಗಿ ಕೂತಿದ್ದಾರೆ. ಅಂದ್ರೆ ಅಲ್ಲಿ ಏನಾಗ್ತಿರುತ್ತೋ ಏನೋ. ಹೆಂಡತಿ ರೂಮಿಗೆ ತಾನೇ ಹೋಗಿರೋದು, ಹೋಗ್ಲಿ ಬಿಡು. ಒಂದ್ ವೇಳೆ ಇವಾಗ ಏನಾದ್ರೂ ಅವ್ರ ಸಂಸಾರ ಶುರು ಆಗ್ಬಿಟ್ರೆ ಕಷ್ಟ ಆಗಲ್ವಾ?